ಸೂಪರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಗುರು ಶಿವಣ್ಣ ಆ್ಯಕ್ಟಿಂಗ್ ಸೂಪರಾಗಿ ಬಂದಿದೆ. ಫಿಲಮ್ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೇ ಶಿವಣ್ಣ ಎಂಟ್ರಿಯಿಂದ, ಅಂದರೆ ನನ್ನ ಪ್ರಕಾರ ಅಂದರೆ ಒಂದು ಫೀಲ್ ಕೊಡೋದು ಮೂವಿ. ಅಲ್ಲಿ ತನಕ ಓಕೆ ಆಗಿದೆ. ಬಟ್ ಶಿವಣ್ಣ ಕ್ಯಾರೆಕ್ಟರ್ ಎಂಟ್ರಿ ಆದಮೇಲಿಂದ ಸೂಪರ್ ಆಗಿದೆ. ಅದಕ್ಕಿಂತ 3x 4x ಅಂತ ಹೇಳ್ಬೋದು. 3-4 ಪಟ್ಟು ಜಾಸ್ತಿ ಇದರಲ್ಲಿ ಪ್ರಾಮಿನೆನ್ಸ್ ಇದೆ. ಅಂದರೆ ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಸೂಪರ್. ಅಂದರೆ ಸ್ಟೋರಿ ಅಲ್ಲ, ಈಗಿನ ಇಂಟರ್ವಲ್ ಇದೀವಲ್ಲ, ಸೊ ನೋಡೋಣ ಇಲ್ಲಿವರೆಗೂ. ಅಂದರೆ ಇವಾಗ ಅದೇ ಹೇಳೋದಲ್ಲ, ಸ್ಟಾರ್ಟಿಂಗ್ ಒಂದು 45 ಮಿನಿಟ್ಸ್ ಆದಮೇಲಿಂದ ಫಿಲಮ್ ಪಿಕಪ್ ಆಗುತ್ತೆ. ಸೊ ಇವಾಗ ಅದಾಗಿದ್ಮೇಲೆ ಇವಾಗ ಇಲ್ಲಿ ತನಕ ಸೂಪರ್ ಆಗಿದೆ. ಆದರೆ ಇದು ಅಪ್ಪರ್ ಕ್ಯಾಸ್ಟು ಲೋಯರ್ ಕ್ಯಾಸ್ಟು ಬಗ್ಗೆ ಫಿಲಮ್ ಇದೆ. ಆಫ್ ಆಗಿದೆ, ಇನ್ನು ಆಫ್ ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ತುಂಬ ಇಂಟ್ರೆಸ್ಟ್ ಆಗಿದೆ ಫಿಲಮ್ಮು, ಲೈಕ್ ಆಗಿದೆ. ಯಂಗ್ ಜನ್ರೇಷನ್ಗೆ ಒಳ್ಳೆ ಆ್ಯಕ್ಷನ್ ಮೂವಿ ಅಂತೂ ಹೇಳೋದೇ ಬೇಡ. ಪಕ್ಕಾ ತೆಲುಗು ಇಂಡಸ್ಟ್ರಿಗೆ ಹೋದ ಸಲ ಅಲ್ಲು ಅರ್ಜುನ್ ಹೊಡೆದ, ಈ ಸಲ ರಾಮ್ ಚರಣು ಮತ್ತು ಬುಚ್ಚು ಬಾಬು ಪಕ್ಕ ನ್ಯಾಷನಲ್ ಅವಾರ್ಡ್ ಹೊಡಿತಾರೆ. ಜಗಪತ್ ಬಾಬು ಅಂತೂ ಫಸ್ಟ್ ಹಾಫು ವಂಡರ್ಫುಲ್ ಆ್ಯಕ್ಟಿಂಗು. ಇನ್ನು ಸೆಕೆಂಡ್ ಹಾಫ್ ನೋಡ್ಬೇಕು ಹೆಂಗಿದೆ ಅಂತ. ಇದುವರೆಗೂ ನಮ್ಮ ಶಿವಣ್ಣವರಾಗಲಿ ಎಲ್ಲ ಪ್ರತಿಯೊಬ್ಬರು ಫ್ಯಾಮ್ಲಿ ಬಂದು ನೋಡಬೇಕಾಗಿರೋ ಮೂವಿ. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ ಮೂವಿ. ಶಿವಣ್ಣ ಅವರು ಸಖತ್ತಾಗಿ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಆಗಿದೆ, ಇನ್ನು ಸೆಕೆಂಡ್ ಹಾಫಲ್ಲಿ ಇದೆ ಶಿವಣ್ಣ ಅವ್ರದ್ದು. ಹೆಂಗೆ ಮಾಡ್ತಾರೆ, ಹೆಂಗೆ ಅದು ಫೈಲ್ವನ್ ಹಾಕಿ ಕೋಚಿಂಗ್ ಕೊಡ್ತಾರೋ ನೋಡ್ಬೇಕು ಸರ್. ತುಂಬ ಸೂಪರ್ ಆಗಿದೆ. ರಾಮ್ ಚರಣ್ ಅವ್ರನ್ನ ನೋಡ್ತಾ ಇದ್ದರೆ ಒಂದು ಮಗಧೀರನ ಜ್ಞಾಪಕ ಬರ್ತಾಯಿದೆ. ಇನ್ನೊಂದು ವರ್ಷನ್ ಆಗುತ್ತೆ. ಶಿವಣ್ಣವ್ರು ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣವರು ಇತ್ತೀಚೆಗೆ ಜೈಲರಲ್ಲಿ ನೋಡಿದ್ವಿ, ಬೇರೆ ಭಾಷೆಯಲ್ಲಿ ಪರಭಾಷೆಯಲ್ಲಿ ಮಿಂಚೋ ಅಂಥ ನಟ ಆಗಿದ್ದಾರೆ. ಇನ್ನು ಯಶಸ್ಸಲ್ಲಿ ಅಂತ ಬೇಡ್ಕೋತೀವಿ. ಥ್ಯಾಂಕ್ ಯು. ಸ್ಟೋರಿ ನಿಮಗೆ ಆ್ಯಕ್ಚುಲಿ ಬಂದು ಮೂಲತಃ ಆಂಧ್ರ ರೀತಿಯಲ್ಲಿದೆ. ಇಲ್ಲಿರೋರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಬಟ್ ಏನಂದರೆ ಇದನ್ನು ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡವ್ರಿಗೆ ಹೆಂಗೆ ಉಪ್ಪಿಯವ್ರು ಹೇಳ್ತಾರಲ್ಲ, ಅರ್ಥ ಮಾಡ್ಕೊಂಡ್ರೇ ಆಗೋದು. ಒಂದು ಸಲ ಅಲ್ಲ, ಇನ್ನೊಂದು ಸರಿ ನೋಡಬೇಕು. ಹೌದು. ಯಾರು ಬೋರ್ ಅನ್ಸೋಕ್ಕೆ, ನಾನು ಮೂಲತಃ ಆಂಧ್ರದಲ್ಲಿ ಹುಟ್ಟಿ ಬೆಳೆದು ಬಂದಿರತಕ್ಕಂಥ ಮನುಷ್ಯ ಆಗಿರೋದ್ರಿಂದ ನಮಗೆ ಆ ಥರ ಅನಿಸಿಲ್ಲ. ಮೇ ಬಿ ಇಲ್ಲಿರೋರಿಗೆ ಏನೋ ಒಂದು ರೀತಿ ಒಂಚೂರು ಎಲ್ಲೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ನನ್ನ ಊಹೆ ಪ್ರಕಾರ. ಬಟ್ ನಾನು ಅಲ್ಲಿಂದ ಬಂದಿರೋದ್ರಿಂದ, ಬಟ್ ಇಲ್ಲೇ ಬೆಳೆದಿರೋದು, ಮೂಲತಃ ಊರು ಅಲ್ಲಿಂದ, ಹಂಗಾಗಿ ನಮಗೆ ಹಂಗೆ ಅನಿಸಿಲ್ಲ. ಬಟ್ ಇಲ್ಲಿರೋರಿಗೆ ಒಂಚೂರು ಏನೋ ಸ್ಟೋರಿ ಚೆನ್ನಾಗಿದೆ, ಬಟ್ ಸೆಂಟ್ರಲ್ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ಬಹುದು. ಬಟ್ ಫಸ್ಟ್ ಹಾಫ್ ಆದಮೇಲೆ ನೋಡಿ ಚೆನ್ನಾಗಿ. తెలుగు హాయ్ చెప్పు. ఓకే, ఫస్ట్ హాఫ్ ఈజ్ ఓకే. స్టోరీ సెకండ్ హాఫ్ పూరా సెకండ్ హాఫ్ స్టోరీ పెట్టాడు. జస్ట్ ఎస్టాబ్లిష్ అయ్యింది స్టోరీ. ఇప్పుడు సూపర్ శివన్న సూపర్ ఎంట్రీ. మెయిన్ హీరో గురు శిష్యులు అండ్ హిట్ వైబ్స్.